ನಮ್ಮ ಹೋರಾಟಗಾರದು ಶಿವಾಜಿ ಕಥೆ ಇಲ್ಲ, ಇವ್ರ ಬರೀ ಟಿಪ್ಪು ಸುಲ್ತಾನ್. ಹಾಗಾಗಿ ಆಮೇಲೆ ನಮ್ಮ ದೇಶದ ಶೌರ್ಯರ ದೇಶ ಇದು. ಆದ್ರೆ ಸತತವಾಗಿ ಇವರ ಒಂದು ದಾಳಿಯ ವಿರುದ್ಧ ಹೋರಾಡ್ತಾನೆ ಬಂದಿದೀವಿ. ಅದು ಮೊಘಲರಿರ್ಬೋದು, ಡಚ್ರಿರ್ಬೋದು, ಪೋರ್ಚುಗೀಸ್ಗಳಿರ್ಬೋದು, ಇವರೆಲ್ಲರ ವಿರುದ್ಧ ಅನೇಕ ಬಾರಿ ಹೋರಾಟವನ್ನು ಮಾಡಿದ್ವಿ. ಅದರಲ್ಲೂ ಚಿಕ್ಕ ರಾಜರು ಹೋರಾಟ ಮಾಡಿದ್ವಿ, ಗೆದ್ದು ಇದೀವಿ. ಅಬ್ಬಕ್ಕ ರಾಣಿ ಆತರ ಅನೇಕ ಜನ. ಆಮೇಲೆ ನಾವು ನಮ್ಮ ದೇಶವನ್ನ ಇಡೀ ಪ್ರಪಂಚ ಹುಡ್ಕೊಂಡ್ ಬಂದಿರೋ ಅಂತ ಉದಾಹರಣೆ ಇದಾವೆ. ಯಾಕೆ? ಜ್ಞಾನಕ್ಕೋಸ್ಕರ ಪ್ರಸಿದ್ಧವಾದಂತ ದೇಶ ಇದು. ಆ ಜ್ಞಾನ ಎಲ್ಲಿಂದ ಬರ್ತಿದ್ದು? ಮೂಲ ಈ ದೇವಸ್ಥಾನಗಳಿಂದನೇ. ದೇವಸ್ಥಾನದ ಸಿಸ್ಟಮ್ ಏನಿದೆ, ಆ ಸಿಸ್ಟಮ್ ಅಲ್ಲಿ ಎಜುಕೇಶನ್ ಇತ್ತು. ಆ ಎಜುಕೇಶನ್ ಅನ್ನ ಹುಡುಕೊಂಡು ಕೊರಿಯಾ, ಚೈನಾ, ಮತ್ತೆ ಇಟಲಿ, ಹೀಗೆ ಇರಾನ್, ಅನೇಕ ದೇಶಗಳಿಂದ ಬಂದು ಇಲ್ಲಿ ಹ್ಯೂನ್ಸಾಂಗ್ ಇರ್ಬೋದು, ಇವರೆಲ್ಲರೂ ಕೂಡ ಬಂದು ಇಲ್ಲಿ ಕಂಡಿದ್ದನ್ನ ಅವರು ಅದನ್ನ ರೆಕಾರ್ಡ್ ಮಾಡಿರೋಂಥ ಉದಾಹರಣೆಗಳು ಸುಮಾರಿದ್ದಾವೆ. ಹಾಗಾಗಿ ಈ ನಿಟ್ಟಿನಲ್ಲಿ ಆ ಒಂದು ತಳಾದಿಯಲ್ಲಿ ಧರ್ಮಸ್ಥಳ ಕೆಲಸ ಮಾಡ್ತಾ ಇದೆ. ಅದನ್ನ ಒಡಿಬೇಕು, ಅದಕ್ಕೊಂದು ಷಡ್ಯಂತ್ರವನ್ನು ಮಾಡಬೇಕು ಅನ್ನೋವನ್ನ ಅದು ಕ್ಲಿಯರ್ ಆಗಿ ಉದ್ದೇಶ ಗೋಚರವಾಗುತ್ತೆ. ಯಾಕೆ ಅಂದ್ರೆ ಈಗ ಹಿಂದೆ ಸೌಜನ್ಯ ಆ ಒಂದು ಪಾಪ ಮಗುವಿನ ಒಂದು ನ್ಯಾಯಕ್ಕೋಸ್ಕರ ಹೋರಾಟದ ಒಂದು ಮುಖವಾಡ ಹಾಕೊಂಡು ಅವಳಿಗೆ ಕೊನೆಗೆ ನ್ಯಾಯನೂ ಸಿಗ್ದಲ್ಲ ಇರೋ. ಅಲ್ಲ, ಅವ್ರ ಮೊಬೈಲ್ ಅಲ್ಲಿ ಇದೆ ಅಂತಲ್ಲ ಎಲ್ಲ, ಏನು ಎಲ್ಲ ರೆಕಾರ್ಡ್ಸ್ ಇದೆ ಅಂತೆ. ಅದೇ ತೋರಿಸ್ತಾನೆ ಇರ್ತಾರೆ, ರೆಕಾರ್ಡ್ ತೋರಿಸಲ್ಲ. ಅದನ್ನ ಈಗ ಕೋರ್ಟೇ ಅದನ್ನ. ಅಲ್ಲ, ಇವ್ರಿಗೆ ಯಾರ ಮೇಲೆ ನಂಬಿಕೆ ಇಲ್ಲ ಅಂತ ಅಂದ್ರೆ, ಇವರು ನ್ಯಾಯಾಂಗಕ್ಕೆ ಕೊಡಕ್ಕೆ ರೆಡಿ ಇಲ್ಲ. ನ್ಯಾಯಾಂಗ ಕೊಡ ಈ SIT ತನಿಖೆ ಆಗ್ತದೆ, ಕೊಡ್ಲಲ್ಲ. ಇವರು ನ್ಯಾಯಾಂಗದ ಅಂದ್ರೆ ಏನು, ನಮ್ಮ ಸಂವಿಧಾನದ ಮೇಲೆ ಇವ್ರಿಗೆ ನಂಬಿಕೆ ಅಲ್ವಾ? ಯಾರನ್ನು ನಂಬುತ್ತಾ ಇದ್ದಾರೆ ಇವ್ರು? ಯಾರನ್ನು ನಂಬೋದಿಲ್ಲ, ಎಲ್ಲರನ್ನು ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ. ಇದೇನಂದ್ರೆ ಒಂದು ಇಶ್ಯೂನ ಸೆನ್ಸೇಷನಲೈಸ್ ಮಾಡಿದ್ರೆ ಅದರಿಂದ ಲಾಭಗಳು ಸುಮಾರಿದಾವೆ. ವ್ಯಕ್ತಿಗತವಾದ ಲಾಭ, ಆಮೇಲೆ ಇನ್ನೊಂದು ದೊಡ್ಡ ಲಾಭ ಹೇಳಿದ್ವಿ. ಅದೇ ಎಲ್ಲ ಇದು ನಾವು ಜೀವನದಲ್ಲಿ ನೋಡಿದೀವಿ. ಹೋರಾಟ ಮಾಡ್ತಾ ಮನೆ ಮಠ ಕಳ್ಕೊಂಡವ್ರು ನೋಡಿದೀವಿ. ಅಲ್ಲಿ ಹೋರಾಟ ಜೊತೆಗಿದ್ದ ಸುಮಾರು ಜನ ಸರಿ ದುಡ್ಡು ಮಾಡಿಬಿಟ್ಟಿದಾರಂತೆ. ನಾನು ಕೆಲವು ವಿಡಿಯೋಗಳು ನೋಡಿದೆ. ವಿಚಿತ್ರ ಹೋರಾಟ ಇದು. ಮೋಸ್ಟ್ಲಿ ಲೆಫ್ಟಿಸ್ಟ್ ಕಡೆ ಸೇರ್ಕೊಂಡು ಹೋರಾಟ ಮಾಡಿದ್ರೆ ಒಳ್ಳೆ ಲಾಭ ಇದೆ. ಏನಪ್ಪಾ ಅಂದ್ರೆ ಈ ಒಂದು ಬಟ್ ಬೇಜಾರಿನ ವಿಚಾರ, ಅವ್ರು ಉಪಯೋಗಿಸೋ ಭಾಷೆ ಯಾವ ತರ ಇದೆ, ಆ ಉಪಯೋಗಿಸ್ತಾ ಇರೋ ಭಾಷೆ, ಅವರ ಮೂಲ ಯಾವ ಮೂಲದಿಂದ ಬಂದಿದ್ದಾರೆ ಅವರು ಅನ್ನೋದು ಬಾರಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನಿಮ್ಮ ಸತ್ತಿಗೆ ಮೂಟ ಸುಳಿ ಸೂಳೆ ಬೆಳೆ ಪಾಪಿ ಬೇವತ್ತಿ ಪೊಲೀಸುಗಳು ಹೇಳ್ತಾರಲ್ಲ, ಯೋಗ್ಯತೆಗೆ ಬೆಂಕಿ ಪಾಪಿಷ್ಟ. ನಿಮ್ಮ ಇಲ್ಲಿನ MP, ನಿಮ್ಮ ಉಡುಪಿಯ MP, ಆ ಎಂಟು ಎಲ್ಲಿ ಬೇಕಾದ್ರೆ ಸೀರೆ ಎತ್ಕೊಂಡು ಓಡಾಡ್ತಿತ್ತು. ಇಲ್ಲಿ ದೇವಮಾನವ ಅಂತ ಹೇಳಿ ಅತ್ಯಾಚಾರ ಮಾಡಿ ನಮ್ಮ ಹತ್ರ ಸಾಕ್ಷಿ ಇದೆ, ಕೋರ್ಟ್ ಇದೆಯಪ್ಪ. ಕೋರ್ಟ್ ಅಷ್ಟು ವರ್ಷ ನಡೀತು, ಸಾಕ್ಷಿ ಒಂದ್ಸರಿ ತಗೊಂಡೋಗ್ ಕೊಡ್ಲಿಲ್ಲ. ದಾಖಲೆ ಇದೆ ನಮ್ಮ ಹತ್ರ, ಇದೇ ಮೊಬೈಲ್ ನಲ್ಲಿ ಎಲ್ಲಾ ದಾಖಲೆಗಳು ಕೂಡ ಇದೆ. ನಾಳೆ ದಾಖಲೆ ಸಮೇತ 7 ಗಂಟೆಗೆ ಲೈವ್ ಅಲ್ಲೇ ಬಿಡುಗಡೆ ಮಾಡ್ತಾ ಇದ್ದೀನಿ ನಾನು. ಪ್ರಮುಖ ದಾಖಲೆಯನ್ನ ನಾಳೆ ಬಿಟ್ಟು ಇವ್ರನ್ನ ಬೆತ್ತಲೆ ಮಾಡ್ತಾ ಇದೀವಿ. ಇವತ್ತು ಸಾಮಾಜಿಕ ಜಾಲತಾಣ ಎಷ್ಟು ಎಫೆಕ್ಟಿವ್ ಆಗಿದೆ ಅಂದ್ರೆ, ಇವರು ಸಾಕ್ಷಿನ ಹೊರಗಡೆ ಬಿಟ್ಬಿಟ್ರೆ ಈ ಕೆಲವೇ ಕ್ಷಣಗಳಲ್ಲಿ ಇಡೀ ಪ್ರಪಂಚ ಹೋಗ್ಬಿಡುತ್ತೆ. ಹೌದೌದು. ಅದ್ರ ಜೊತೆಗೆ ಅವರು ಕೋರ್ಟಿಗೂ ಕೂಡ ತಲುಪಿಸಿ ಅಲ್ಲಿ ನ್ಯಾಯಾಂಗದಿಂದ ಅವ್ರಿಗೆ ಏನದು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಬೇಕು, ಆ ದಿಕ್ಕಲ್ಲೂ ಕೆಲಸ ಮಾಡ್ತಾ ಇದನ್ನ ಎಲ್ಲರಿಗೂ ಸಾಮಾಜಿಕವಾಗಿ ಎಲ್ಲರ ಮುಂದೆ ಇಡ್ಬೋದಲ್ಲ. ಅಲ್ಲ, ಬಟ್ ಅದು ಸೆನ್ಸೇಷನ್ ಹೋಗ್ಬಿಡುತ್ತಲ್ಲ ಅವಾಗ. ಸೆನ್ಸೇಷನ್ ಜೀವ ಆಗಿರ್ಬೇಕು, ಕಾನ್ಸ್ಪಿರಸಿ ಜೀವಂತವಾಗಿರ್ಬೇಕು. ಕಾನ್ಸ್ಪಿರಸಿ ಜೀವಂತವಾಗಿದ್ರೆ ಇರ್ಬೋದು, ಅವನಿಗೇನೋ ತೊಂದರೆ ಆಗುತ್ತೆ ಅಂತ ಅವ್ನು ಕೊಡ್ತಾ ಇಲ್ಲ. ಈ ತರ ಒಂದು ಅಂದ್ರೆ ಕಾನ್ಸ್ಪಿರಸಿ ಜೀವಂತವಾಗಿಟ್ಟು ಧರ್ಮಸ್ಥಳದ ಮೇಲಿರುವ ನಂಬಿಕೆಯನ್ನ ಒಡೆಯುವ ಷಡ್ಯಂತ್ರ ಸತತವಾಗಿ ನಡೀತಾ ಇದೆ. 11 ವರ್ಷದಿಂದ ನಡೀತಾ ಇದೆ. ಸುಮಾರು ಜನ ಹಿಂದೂಗಳು ಇದಕ್ಕೆ ಬಲಿ ಆಗಿದ್ದಾರೆ. 100%